ಹಾಯ್ ನಮಸ್ತೆ. ನಾನು ನಿಮ್ಮ ಮನೆ ಮಗಳು ಡಾಕ್ಟರ್ ವೇದಾವತಿ ಬೀರಾವ್, ಕೈ ಸಾಹಿತ್ಯ ಸಮಾಜ ಸೇವಕಿ. ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಅಂದರೆ ದೊಡ್ಡಪತ್ರೆ ಎಲೆಯಿಂದ ಸಾಂಬಾರು ಬಳ್ಳಿ ಸೊಪ್ಪು, ದೊಡ್ಡಪತ್ರೆ ಅಂತ ಈಗ ಹೇಳ್ತಾರೆ, ಸಾಂಬಾರು ಬಳ್ಳಿ ಸೊಪ್ಪು ಅಂತಲೂ ಹೇಳ್ತಾರೆ. ಇದರಿಂದ ಕಾಯಿ ರಸ ಹೇಗೆ ಮಾಡೋದು, ಮೆಣಸಿನಕಾಯಿ ಕಾಯಿ ರಸ ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾರೆ. ಇದು ಸಿಹಿ, ಉಪ್ಪು, ಹುಳಿ ಮಿಶ್ರಣ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ನೋಡೋಣ ಅಂತ ಹೇಳಿ ಹೇಗಾಗುತ್ತೆ ನೋಡೋಣ ಅಂತ ದೊಡ್ಡಪತ್ರೆದು ಕಾಯಿ ರಸ ಮಾಡಿದ್ದೀನಿ. ಅದಕ್ಕೊಂದು ಒಗ್ಗರಣೆನ ಮಾಡಿಟ್ಕೊಂಡಿದ್ದೀನಿ. ಸಾಸಿವೆ, ಇಂಗು ಮತ್ತು ಕೊಬ್ಬರಿ ಎಣ್ಣೆ. ನೀವು ಏನು ಮಾಡಬೇಕಂದ್ರೆ ಮೊದಲಿಗೆ ಸಾಂಬಾರು ಬಳ್ಳಿ ಸೊಪ್ಪು, ದೊಡ್ಡಪತ್ರೆ ಸೊಪ್ಪು ಒಂದು 2 ಹಿಡಿಯಷ್ಟು ತೊಗೊಂಬಂದು ಚೆನ್ನಾಗಿ ತೊಳೆದು ನೀರು ಕುಡ್ಕೊಂತ ಅದನ್ನು ಸಣ್ಣಕ್ಕೆ ಹೆಚ್ಚಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಒಂದರಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅದನ್ನು ಬೇಯುವ ಹಾಗೆ ಫ್ರೈ ಆದಮೇಲೆ ಒಂದು ಬದಿಗೆ ಎತ್ತಿಟ್ಕೊಳ್ಳಿ. ಮತ್ತು ಅದೇ ಬಾಣಲೆಲೆ ಸೊಪ್ಪೆಲ್ಲ ತೆಗೆದಿಟ್ಕೊಂಡು ಒಂದು 3-4 ಒಣಮೆಣಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು, ಒಂದು ಸ್ಪೂನಷ್ಟು ಕಡಲೆಬೇಳೆ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 3 ಸ್ಪೂನು ಅಥವಾ 2.5-3 ಸ್ಪೂನ್ ಕೊತ್ತಂಬರಿ, 1/4 ಸ್ಪೂನ್ ಜೀರಿಗೆ, ಚಿಟಿಕೆಯಷ್ಟು ಮೆಂತೆ, ಚಿಟಿಕೆಯಷ್ಟು ಸಾಸಿವೆ, ಒಂದು 4 ಎಸಳು ಕರಿಬೇವು ಎಲ್ಲವನ್ನು ಹುರ್ಕೊಳ್ಳಿ. ಚೆಂದ ಮಾಡಿ ಹುರಿದುಕೊಂಡು ಅದನ್ನು ಕೊಬ್ಬರಿ ಎಣ್ಣೆ ಹಾಕಿ ಹುರಿದಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಕಾಯಿನ ಸ್ವಲ್ಪ ಎಷ್ಟು ಬೇಕಷ್ಟು ಹಾಕಿ ರುಚಿಗೆ ಬೇಕಾದಷ್ಟು ಹುಣಸೆ ಹಣ್ಣು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಅದನ್ನು. ನಂತರ ನೀವೇನು ದೊಡ್ಡಪತ್ರೆ ಅಥವಾ ಸಾಂಬಾರು ಬಳ್ಳಿ ಸೊಪ್ಪು ಹುರಿದಿರ್ತೀರಲ್ಲ, ಫ್ರೈ ಮಾಡಿರ್ತೀರಲ್ಲ, ಅದ್ರ ಜೊತೆಗೆ ಈ ಮಸಾಲೆ ಎಲ್ಲ ಹಾಕಿ ಉಪ್ಪು ಬೆಲ್ಲ ಎಷ್ಟು ಬೇಕು ಹಾಕಿ ಚೆನ್ನಾಗಿ ಕುದಿಸಿ ತುಂಬ ರುಚಿಯಾಗುತ್ತೆ. ನಾನು ನೋಡೋಣ ಅಂತ ಮಾಡಿದ್ದು, ದಯವಿಟ್ಟು ನಿಜವಾಗ್ಲೂ ಭಾಳ ಚೆನ್ನಾಗಾಗಿದೆ. ತುಂಬ ದಪ್ಪ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಹದಕೆಯಲ್ಲಿ ಮಾಡಿ. ಈಗ ರೆಡಿ ಆಯ್ತಿದ್ದು ನೋಡಿ, ದೊಡ್ಡಪತ್ರೆಯ ಇದು ಕಾಯಿ ರಸ. ಎಲ್ಲರೂ ಮಾಡಿ, ಜಾಸ್ತಿ ಸೊಪ್ಪು ಹಾಕಬೇಡಿ, ಹದದಲ್ಲಿ ಹಾಕಿ. ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿ ಗೊಜ್ಜು ಮಾಡ್ಬೋದು, ಈ ರೀತಿ ಸಾಂಬಾರು ಮಾಡ್ಬೋದು. ಅಂದರೆ ಕಾಯಿ ರಸ ಸಾಂಬಾರು ಮಾಡುವಾಗ ಎಳ್ಳು ಹಾಕಬಾರ್ದು. ಇದಕ್ಕೆ ಅಂದರೆ ಎಳ್ಳು ಹಾಕಬೇಕು. ಕಾಯಿ ರಸ ಮಾಡುವಾಗ ಒಂದು 2 ಸ್ಪೂನ್ ಎಳ್ಳು ಹಾಕಿಬಿಟ್ರೆ, ರುಬ್ಬುವಾಗ ಹುರಿದಿದ್ದು ಎಳ್ಳು ಹಾಕಿಬಿಡಿ, ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿ ಆಗುತ್ತೆ. ಆಯಿತಾ? ಎಕ್ಸ್ಟ್ರಾ ಅಂದರೆ ಎಳ್ಳನ್ನು ಹುರಿದಿಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡೋಕ್ಕಾಗುತ್ತೆ. ಅದೇ ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಕಾಳು, ಜೀರಿಗೆ, ಕಡಲೆಬೇಳೆ, ಆಮೇಲೆ ಸ್ವಲ್ಪ ಎಳ್ಳು, ಹುಣಸೆ ಹಣ್ಣು ಎಲ್ಲವನ್ನು ನುಣ್ಣಗೆ ರುಬ್ಕೊಂಡಾದ್ಮೇಲೆ ದೊಡ್ಡಪತ್ರೆ ಸೊಪ್ಪು ಹುರಿದಿಟ್ಕೊಂಡು ಆ ಹುರಿದಿದ್ದು ದೊಡ್ಡಪತ್ರೆ ಸೊಪ್ಪೊಳಗೆ ಮಸಾಲೆ ಹಾಕಿ ಚೆನ್ನಾಗಿ ಕುದಿಸಿ, ಎಷ್ಟು ಬೇಕು ಸ್ವೀಟು ಸಿಹಿ ಆಗೋಕ್ಕೆ ಬೆಲ್ಲ ಹಾಕಿ, ಮತ್ತು ನೋಡ್ಕೊಂಡು ಬೇಕಾದ್ರೆ ಹುಳಿ ರಸ ನೀವು ಸೇರಿಸ್ಕೋಬೋದು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂದು ಸಾಸಿವೆ ಹಿಂಗೆ ಹಾಕಿ ಕೊಬ್ಬರಿ ಎಣ್ಣೆ ಒಗ್ಗರಣೆ ಹಾಕಿ, ತುಂಬಾ ಪರಿಮಳ ಬರ್ತದೆ, ಘಮಘಮಾಗಿ ಭಾಳ ರುಚಿಯಾಗಿದೆ. ಎಲ್ಲರೂ ಮಾಡಿ ನೋಡಿ. ದೊಡ್ಡಪತ್ರೆ ಅಥವಾ ಸಾಂಬಾರು ಬಳ್ಳಿ ಸೊಪ್ಪಿನ ಕಾಯಿ ರಸ, ಮೆಣಸ್ಕಾಯಿ ಅಥವಾ ಕಾಯಿ ರಸ ಉಡುಪಿ ಶೈಲಿಯಲ್ಲಿ ಮಾಡಿದ್ದೀನಿ. ಇನ್ನು ಯಾರಿಗೆ ಗೊತ್ತಿಲ್ವೋ ಎಲ್ಲರೂ ಮಾಡಿ ಊಟ ಮಾಡಿ ಹೇಗಾಗಿದೆ ಹೇಳಿ. ಧನ್ಯವಾದಗಳು.